ಹಾಯ್ ಗೈಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾವಿವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪಲಾವ್ ಮಾಡಲಿಕ್ಕೆ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಿದೆ ಅನ್ನೋ ಟೈಮ್ಗೆ ಪಲಾವ್ ಎಲೆ, ಲವಂಗ, ಚಕ್ರಮೊಗ್ಗು, ಏಲಕ್ಕಿ, ಚಕ್ಕೆ, ಸ್ವಲ್ಪ ಸೋಂಪು, ಅದು ಫ್ಲೇವರ್ಗೋಸ್ಕರ ಹಾಕೋದು ಸೋಂಪನ್ನ. ಸ್ವಲ್ಪ ಸೋಂಪು ಹಾಕಿಬಿಟ್ಟು ಅದು ಫ್ರೈ ಆಗ್ತಾಯಿದೆ ಅನ್ನೋ ಟೈಮ್ಗೆ ಈರುಳ್ಳಿ ಹಾಕಿ, ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿರೋದು, ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆಗ್ತಾಯಿದೆ ಅನ್ನೋ ಟೈಮ್ಗೆ ನೀವು ಟೊಮ್ಯಾಟೊ ಹಾಕಬೇಕಾಗತ್ತೆ. ಟೊಮ್ಯಾಟೊನ ಪೂರ್ತಿ ಬೇಯಿಸ್ಕೋಬಾರ್ದು, ಸ್ವಲ್ಪ ಬೇಯಿಸ್ಕೋಬೇಕಷ್ಟೇ. ಟೊಮ್ಯಾಟೊ ಹಾಕಿದ್ಮೇಲೆ ಅದನ್ನು ತಳ ಹತ್ತಬಾರ್ದಲ್ವ, ಟೊಮ್ಯಾಟೊ ಫುಲ್ ಬೇಯಬಾರ್ದು ಅನ್ನೋದಕ್ಕೋಸ್ಕರ ನಿಧಾನಕ್ಕೆ ಹಿಂಗೆ ಕೈ ಆಡಿಸ್ಕೊತಾ ಇರಬೇಕು. ಟೊಮ್ಯಾಟೊ ಇನ್ನೇನು ಬೇಯ್ತಾಯಿದೆ ಅನ್ನೋ ಟೈಮ್ಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ, ಅದಷ್ಟನ್ನು ಪೇಸ್ಟ್ ಮಾಡಿರ್ತೀವಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಪೇಸ್ಟನ್ನ ಹಾಕಬೇಕು. ಆ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗಬೇಕು, ಅದರದ್ದು ಅಷ್ಟು ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಬೇಕು. ಅಂದರೆ ಅದು ಸೈಡಲ್ಲಿ ಎಣ್ಣೆ ಅಷ್ಟು ಅದ್ರದ್ದು ಸೈಡಲ್ಲಿ ಬಂದು ನಿಲ್ಲುತ್ತೆ, ಆವಾಗ ಗೊತ್ತಾಗುತ್ತೆ ಅದು ಫ್ರೈ ಆಗಿದೆ ಅಂತ ಹೇಳಿ. ಅಲ್ಲಿ ತನಕ ಫ್ರೈ ಮಾಡಬೇಕು. ಅದು ಫ್ರೈ ಆಗಿದೆ ಅನ್ನೋ ಅಷ್ಟೊತ್ತಿಗೆ ನಾವು ಬೀನ್ಸ್ ಮತ್ತು ಕ್ಯಾರೆಟ್ನ ತೊಳೆದು ಹೆಚ್ಚಿಟ್ಟಿರ್ತೀವಲ್ಲ, ಅದನ್ನು ಬೀನ್ಸ್ ಹಾಕಬೇಕು. ಆಮೇಲೆ ಕ್ಯಾರೆಟ್ ಹಾಕಬೇಕು. ಕ್ಯಾರೆಟ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಧನಿಯಾ ಪೌಡ್ರು, ಕೊತ್ತಂಬರಿ ಪುಡಿ ಅಂತ ಹೇಳ್ತೀವಲ್ಲ, ಕೊತ್ತಂಬರಿ ಪುಡಿನ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡು ಹಾಕಬೇಕು. ಅದಕ್ಕೆ ಕೊತ್ತಂಬರಿ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಾಯಿದೆ ಅನ್ನೋ ಟೈಮ್ಗೆ ಅರಿಶಿನ ಪುಡಿ ಮತ್ತು ಉಪ್ಪು ನಾವು ಎಷ್ಟು ಲೋಟ ಅಕ್ಕಿ ಹಾಕ್ತೀವಿ ಅನ್ನೋದ್ರ ಮೇಲೆ ಉಪ್ಪು ಹಾಕ್ಕೋಬೇಕಾಗುತ್ತೆ. ನಮ್ಮ ಮನೇಲಿ ಅಳತೆ ಗೊತ್ತಿರುತ್ತಲ್ಲ, ಅಷ್ಟು ಉಪ್ಪು ಹಾಕಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ 1.5 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೇನೆ. ಉಪ್ಪು ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತೀವಿ. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ 4 ಲೋಟ ನೀರು ಹಾಕ್ತಾಯಿದ್ದೀನಿ. 4 ಲೋಟ ನೀರು ಹಾಕ್ಬಿಟ್ಟು ಅದು ಕುದಿ ಬರ್ತಾ ಇರಬೇಕು. ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸ್ಬೇಕು. ಕುದೀತಾ ಇದ್ದಾಗ ಅಕ್ಕಿ ತೊಳೆದಿಟ್ಕೊಂಡಿದ್ರೆ, ಯಾವ ಅಕ್ಕಿ ಆದರೂ ನಡೆಯುತ್ತೆ, ರಾ ರೈಸ್ ಆದರೂ ನಡೆಯುತ್ತೆ, ಸ್ಟೀಮ್ ಆದರೂ ನಡೆಯುತ್ತೆ. ಇಲ್ಲ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತೀನಿ ಪಲಾವ್ಗೆ, ಚೆನ್ನಾಗಿ ಬರಲಿ ಟೇಸ್ಟ್ ಅಂದರೆ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಟೀಮ್ ರೈಸ್ ತೊಗೊಂಡಿದ್ದೀನಿ, ಅದನ್ನ ತೊಳೆದು ಇಟ್ಕೊಂಡಿದ್ದೆ. ಪಲಾವ್ ಹಾಕಿದ್ನಲ್ಲ ನೀರು, ಅದು ಕುದೀತಾ ಇದ್ದಾಗ ಅಷ್ಟು ಅಕ್ಕಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಅಷ್ಟು ಅಕ್ಕಿನೂ ಅದಕ್ಕೆ ಹಾಕಿ ಕಸೂರಿ ಮೆಂತ್ಯ ಹಾಕ್ತಾಯಿದ್ದೀನಿ, ಸ್ವಲ್ಪ ಮೇಲ್ಗಡೆ ಫ್ಲೇವರ್ಗೋಸ್ಕರ ಅಷ್ಟೇ. ಅದು ಮೆಂತ್ಯ ಸೊಪ್ಪು ಇದ್ದಿಲ್ಲ, ಅದಕ್ಕೆ ಕಸೂರಿ ಮೆಂತ್ಯ ಹಾಕಿ ನಾನು ಕುಕ್ಕರ್ ಮುಚ್ಚಿ ವಿಷಲ್ ಹಾಕ್ತಾಯಿದ್ದೀನಿ. ಅದು ವಿಷಲ್ ಆಗೋ ಅಷ್ಟರಲ್ಲಿ ನಾವು ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಮೊಸರು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ತುರಿದಿಟ್ಕೊಳ್ಳೋಣ. ಕ್ಯಾರೆಟು, ಈರುಳ್ಳಿ, ಟೊಮ್ಯಾಟೊ ಸಣ್ಣ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಹಾಕಿ ಅಷ್ಟನ್ನು ಒಂದೇ ಸಲ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ನೀರು ಬೇಕು ಅಂದರೆ ನೀರು ಹಾಕೋಣ, ಇಲ್ಲ ಅಂದರೆ ಹಾಗೆ ಬಿಡೋಣ. ಗಟ್ಟಿ ಇರಲಿ ಅನ್ನೋರು ಹಾಗೆ ಇರಲಿ, ಇಲ್ಲ ನೀರು ಬೇಕು ಅನ್ನೋರು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿದರೆ ಈ ಕಡೆ ರಾಯ್ತ ರೆಡಿ ಆಗುತ್ತೆ. ಈ ರಾಯ್ತ ರೆಡಿ ಆಗೋ ಅಷ್ಟರಲ್ಲಿ ಇನ್ನೇನು ವಿಷಲ್ ಬಂದಿರುತ್ತೆ. ರಾಯ್ತ ರೆಡಿ ಆಗ್ತಿದ್ದಂಗೆ ವಿಷಲ್ ಬಂತು. ವಿಷಲ್ ಆಯಿತು. ಇನ್ನೇನು ನಮ್ಮ ಪಲಾವ್ ರೆಡಿ. ವಿಷಲ್ ಆಗಿದ್ದ ಕೂಡಲೇ ನಾವು ಪೂರ್ತಿ ವಿಷಲ್ ಆರಿದ್ಮೇಲೆ ಪಲಾವ್ ಹಾಕ್ಕೊಂಡು ತಿಂತಾ ಇರೋದೆ. ಆ್ಯಂಡ್ ಎಲ್ಲರೂ ನಮ್ಮ ಚಾನಲ್ ಇಷ್ಟ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.